ಹೀರೋಯಿನ್ ಅವರ ತಾತ ಆ ಪಾತ್ರ ಮಾಡ್ತಾಯಿದ್ದೀನಿ. ಕ್ಯಾಪ್ಟನ್ ರಾಮಚಂದ್ರಪ್ಪ ಅಂತ ನನ್ನ ಹೆಸರು. ಹಾಯ್ ಓಲ್ಡ್ ಮ್ಯಾನ್. ಹಾಯ್ 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 ಹಾಯ್, ದಿಸ್ ಇಸ್ ಸ್ವರೂಪ್ ಅಲಿಯಾಸ್ ರಾಜ್. ತರ್ಲೆ ರಾಜ್. ತುಂಬ ತರಲೆ ಮಾಡ್ತಾ ಇರ್ತಾನೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಾಹಿತ್ಯಳ ಮುದ್ದಿನ ತಮ್ಮ, ಅವ್ರ ಚಿಕ್ಕಪ್ಪನ ಮಗ, ತಾತನ ಮುದ್ದಿನ ಮೊಮ್ಮಗ, ಸ್ವರೂಪ್ ಅಂತ ಅಲಿಯಾಸ್ ರಾಜ್ ಅಂತ. ಸೊ ಹಾಯ್ ಎಲ್ರಿಗೂ. ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಕಲರ್ಸಲ್ಲಿ ನನ್ನ ಡೆಬ್ಯೂ ಇದು. ಸೊ ಒಬ್ಬ ಫುಲ್ ಟೈಮ್ ಆ್ಯಕ್ಟರ್ ಆಗಿ ಇಂಡಸ್ಟ್ರಿಗೆ ಬಂದು ಸ್ವಲ್ಪ ದಿನವೇ ಆಯಿತು, ಇವಾಗ ಕೆಲಸ ಮಾಡುತ್ತಿದ್ದೀನಿ. ಸೊ ಕಲರ್ಸಲ್ಲಿ ಸಿಕ್ಕಿರೋದು, ಕರಿಮಣಿ ಸೀರಿಯಲ್ ಸಿಕ್ಕಿರೋದು, ಅದರಲ್ಲೂ ಅದ್ಭುತವಾದಂಥ ಕಲಾವಿದ್ರ ಜೊತೆ ನಾನು ನಟಿಸ್ತಿರೋದು ನನಗೆ ತುಂಬ ಖುಷಿ ಇದೆ, ತುಂಬ ಕಲಿಯೋಕ್ಕೆ ಸಿಗ್ತಿದೆ. ದಿನೇ 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 ಹೊಸ ಲರ್ನಿಂಗ್ ನನಗೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ವೆರಿ ನೈಸ್ ಬಾಯ್. ಒಳ್ಳೆ ಮುದ್ದು ಮೊಮ್ಮಗ, ಒಳ್ಳೆ ಮುದ್ದು ಮೊಮ್ಮಗಳು ಎಲ್ಲ ಇದ್ದಾರೆ ಇದರಲ್ಲಿ. ಮಕ್ಕಳು ಇಬ್ಬರು, ವಿಶ್ವನಾಥ, ಸುಚೀಂದ್ರ ಪ್ರಸಾದ್ ಮಾಡ್ತಾ ಇದ್ದಾರೆ, ಮತ್ತು ವೆಂಕಟೇಶ್, ರಾಜೇಂದ್ರ ಕಾರಂತ್ ಅವರು ಆ್ಯಕ್ಟ್ ಮಾಡ್ತಾರೆ ವೆಂಕಟೇಶ್ ಪಾತ್ರ. ಎಲ್ಲ ಒಂಥರ ತುಂಬಿದ ಫ್ಯಾಮಿಲಿ, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ಮುದ್ದಾಗಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಟೋರಿ. ಆ್ಯಂಡ್ ತುಂಬ ಒಂಥರ ಫ್ಯಾಮಿಲಿ ಫೀಲಿಂಗ್ ಬಂದುಬಿಟ್ಟಿದೆ ಇಲ್ಲಿ. ಇವ್ರುಗಳ ಜೊತೆ ಮಾಡ್ತಾ 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 ತುಂಬ ಒಂಥರ ಆಪ್ತತೆ ತುಂಬ ಬೆಳೆದಿದೆ. ಅದರಿಂದ ತುಂಬ ಖುಷಿಯಾಗುತ್ತೆ. ಎಲ್ಲರದ್ದು ಹೇಳಿದ್ರು ಆ್ಯಕ್ಚುಲಿ, ಸರ್ದೇ ಬಿಟ್ಬಿಟ್ಟಿದ್ವಿ. ರಾಮಕೃಷ್ಣ ಸರ್ ತುಂಬ ಹೇಗಾಗ್ತಿದೆ ಅಂತ ಅಂದರೆ, ನಾವು ವಿ ಆರ್ ರೀಲಿವಿಂಗ್ ದ ಮೂಮೆಂಟ್ ಅನ್ನೋ ಥರ. ನನಗೆ ನಿಜವಾಗ್ಲೂ ನಮ್ಮ ತಾತನ ಜೊತೆನೇ ನಾನು ದಿನ ನಟಿಸ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಅವ್ರ ಬಗ್ಗೆ ಹೇಳಬೇಕಾಗಿತ್ತು. ನಂದು ಆಲ್ಮೋಸ್ಟ್ ರಿಟೈರ್ಡ್ ಲೈಫ್ ಅಂತ ಹೇಳ್ಬೋದು. ಇವಾಗ ಇನ್ನೇ ರಿಟೈರ್ ಕೂಡ ಆಗಿದ್ದೀನಿ. ಒಂಥರ ಸುಮಾರು ಒಂದು ಮೋರ್ ದೆನ್ 50 ಇಯರ್ಸ್ ಈ ಫೀಲ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೆ ಆಸ್ ಎ ಮೇಕಪ್ ಆರ್ಟಿಸ್ಟ್. ಆ್ಯಂಡ್ ಐ ವರ್ಕ್ಡ್ ಫಾರ್ ಮೆನಿ ಫಿಲಮ್ಸ್, ಮೋರ್ ದೆನ್ 500-600 ಫಿಲಮ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಹೊಸ ಅಲೆ ಚಿತ್ರಗಳಿಗಂತೂ ಮೋರ್ ದೆನ್ 100-150 ಫಿಲ್ಮ್ಸ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ಡೈರೆಕ್ಟರ್ಸ್, ಮೋಸ್ಟ್ ಆಫ್ ಆರ್ಟಿಸ್ಟ್, ಹೀರೋಸ್ ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ಈವನ್ ಹಿಂದಿ, ತಮಿಳ್, ತೆಲುಗು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಹಾಗೂ ನಮ್ಮ ಸೀರಿಯಲ್ಗಳಲ್ಲೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ. ಮಾಲ್ಗುಡಿ ಡೇಸ್ ಇರ್ಬೋದು, ಇನ್ನೊಂದಷ್ಟು ಹಿಂದಿ ಸೀರಿಯಲ್ಸು, ಹಿಂದಿ ಸಿನಿಮಾಸು ಎಲ್ಲದರಲ್ಲೂ ವರ್ಕ್ ಮಾಡಿ ಈಗ ಸದ್ಯದಲ್ಲಿ ನಾನು ರಿಟೈರ್ಮೆಂಟು ಕೂಡ ತೊಗೊಂಡೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟಿಂದ. ಆ್ಯಂಡ್ ಮೊದಲಿಂದನೂ ನಾನು ಸ್ಟೇಜಲ್ಲಿ ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ಮೇಕಪ್ಪು ಮಾಡ್ತಾಯಿದ್ದೆ. ಬೆಂಗಳೂರು ಹವ್ಯಾಸಿ ರಂಗಭೂಮಿಯಲ್ಲಿ ಇದೇ ರೀತಿ ಒಂದು 50 ವರ್ಷಗಳು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ದೆ, ಮೇಕಪ್ ಮಾಡ್ತಾಯಿದ್ದೆ. ಒಂಥರ ರಿಟೈರ್ಡ್ ಲೈಫ್. ಈಗ ಕೊರೋನಾ ಬಂದಮೇಲಂತೂ, ಪ್ಯಾಂಡಮಿಕ್ ಬಂದಮೇಲಂತೂ ಒಂಥರ ಇನ್ನೇನು ಮುಗೀತು ನಮ್ಮದು ಟರ್ಮ್ ಅಂತ ಅಂದ್ಕೊಂಡಿದ್ದೆ. ಇದೊಂಥರ ನನಗೆ ಒಂಥರ ಗಿಫ್ಟಾಗಿ ಬಂದಿದೆ ಈ ಒಂದು ಅವಕಾಶ. ಆ್ಯಂಡ್ ಒಳ್ಳೆಯ ಅವಕಾಶ ನಂಗೆ ಸಿಕ್ಕಿದೆ, ಒಳ್ಳೆ ಪಾತ್ರ ಸಿಕ್ಕಿದೆ. ಐ ಆಮ್ ಎಂಜಾಯಿಂಗ್ ಮೈ ಪ್ರೊಫೆಷನ್ ಅಗೈನ್. ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾಕೆಂದರೆ ಈಗ ಒಂದು 50 ವರ್ಷದ ಅನುಭವ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಶೂಟಿಂಗ್ನವ್ರ ಜೊತೆನೇ ಇರ್ತಾಯಿದ್ದೆ, ಶೂಟಿಂಗ್ಗಳಲ್ಲೇ ಕೆಲಸ ಮಾಡ್ತಾಯಿದ್ದೆ. ಇದ್ದು ರೂಢಿಯಾಗಿಬಿಟ್ಟಿದೆ. ಇದೇನು ನನಗೆ ಬೆಳಗಿಂದ ರಾತ್ರಿವರೆಗೂ ಇರಬೇಕಲ್ಲಪ್ಪ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಬರೀ ಈಗ ಒಂದು ವರ್ಷ 2 ವರ್ಷ ಬೆಳಗ್ಗೆಯಿಂದ ಮನೇಲಿ ಹೇಗೆ ಕಾಲ ಕಳೆಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇದೊಂದು ಅದೇ ಹೇಳಿದ್ನಲ್ಲ, ಒಂದು ಗಿಫ್ಟ್ ಸಿಕ್ಕಿದೆ. ಇಲ್ಲಿ ನಾನು ಕೂಲಾಗಿ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ because I am associated with very good team. ಕಲರ್ಸ್ ಈ ಟೀಮಲ್ಲಿ, ಮತ್ತು ಈ ಧಾರಾವಾಹಿ ಮಾಡ್ತಾ ಇರುವಂಥ ಒಂದು ಪ್ರೊಡ್ಯೂಸರ್ಸ್ ಎಲ್ಲ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಇವ್ರುಗಳ ಜೊತೆ ಕಾಲ ಕಳೆಯೋದು ಒಂದು ಕಷ್ಟ ಅಂತಲೇ ಅನ್ನಿಸ್ತಾ ಇಲ್ಲ. ತುಂಬ ಈಸಿಯಾಗಿ ಪಾಸ್ ಮಾಡ್ತಾಯಿದ್ದೀವಿ ಟೈಮು, ಬಿಕಾಸ್ ಒಳ್ಳೆ ಟೀಮ್. ಮೊಮ್ಮಗಳು ಲವ್ಲಿ, ಶಿ ಇಸ್ ಸೋ ಡಾರ್ಲಿಂಗ್. ಶಿ ಲೈಕ್ಸ್ ಎವ್ರಿ ಒನ್. ಎಲ್ಲರ ಹತ್ರನೂ ಒಂದು ಆತ್ಮೀಯತೆ ಬೆಳೆಸ್ಕೊತಾಳೆ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾಳೆ. ಹಾಗೆ ಆದ್ದರಿಂದ ಒಂಥರ ಅವಳನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ, ನನ್ನೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಇಷ್ಟ. ತುಂಬ ಮುದ್ದಿನ ಮೊಮ್ಮಗಳು ಅಂತಲೇ ಹೇಳಬೇಕು. ನನ್ನ ಮೊಮ್ಮಗಳು ಅನ್ನೋ ಫೀಲಿಂಗೇ ನನಗೆ ಬಂದುಬಿಟ್ಟಿದೆ. ಆ್ಯಂಡ್ ಹೀರೋ ಆಲ್ಸೋ ವೆರಿ ಕೋಆಪ್ರೇಟಿವ್. ಒಂಥರ ತನ್ನ ಹೀರೋ ಅನ್ನೋ ಒಂದು ಅದೆಲ್ಲ ಏನಿಲ್ಲ. ಅವರು ತುಂಬ ನಮ್ಮ ಥರನೇ ಎಲ್ಲರ ಜೊತೆ ಮಿಕ್ಸ್ ಆಗ್ತಾರೆ. ವೆರಿ ನೈಸ್ ಟೀಮ್ ಐ ಆಮ್ ವರ್ಕಿಂಗ್ ವಿತ್ ನಾವು.
ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ತುಂಬ ಆಸಕ್ತಿ ಇದೆ ಇದರಲ್ಲಿ ಆ್ಯಕ್ಟಿಂಗಲ್ಲಿ. ತುಂಬ ಮಲ್ಟಿಫೆಸೆಟೆಡ್, ಒಳ್ಳೆ ಸಿಂಗರು, ಡ್ಯಾನ್ಸರು, ಕರಾಟೆ ಚಾಂಪಿಯನ್ನು, ಇನ್ನೂ ಅವನ ಬಗ್ಗೆ ಎಷ್ಟೋ ಹೇಳ್ತಾ ಹೋಗ್ಬೋದು. ಈಗ ಇದನ್ನು ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಸುಮಾರು ಹೇಳಬೇಕು ಆ್ಯಕ್ಚುಲಿ, ಬಟ್ ಒಂದು ಮುಖ್ಯವಾದ ಫೀಚರ್ ನಾನು ಇವರಿಂದ ತೊಗೊಳಕ್ಕೆ ಇಷ್ಟಪಡೋದು ಏನು ಅಂದರೆ ಪೇಷನ್ಸ್. ಹಿ ಹ್ಯಾಸ್ ಹೈಯೆಸ್ಟ್ ಲೆವೆಲ್ ಆಫ್ ಪೇಷನ್ಸ್ ಇನ್ ದ ಸೆಟ್. ಬಿಕಾಸ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಿಡ್ನೈಟ್ವರೆಗೂ ಮರುದಿನ ಮಾರ್ನಿಂಗ್ವರೆಗೂ ಶೂಟ್ ಮಾಡಿದ್ರು ಅದೇ ಪೇಷನ್ಸಲ್ಲಿ ಶೂಟ್ ಮಾಡ್ತಾರೆ, ಅದೇ ಇಂಟೆನ್ಸಿಟಿಯಿಂದ ಆ್ಯಕ್ಟ್ ಮಾಡ್ತಾರೆ. ಸೊ ಅದನ್ನು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅವರಿಂದ ತೊಗೊಳ್ಳೋ ಮುಖ್ಯವಾದ ವಿಚಾರ ಏನು ಅಂತಂದರೆ, ಮುಖ್ಯವಾದ ಫೀಚರ್ ಏನು ಅಂತಂದರೆ ಅದು ಪೇಷನ್ಸ್. ಅವರಿಂದ ಕಲಿಬೇಕು, ನಾವು ಯಂಗ್ಸ್ಟರ್ಸ್ ಎಲ್ಲರೂ ಕಲಿಬೇಕು. ಸೊ ಅದು ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೇನೆ, ಡೈರೆಕ್ಟ್ ಸರ್ ಹೇಗೆ ಸರ್ ಇಷ್ಟೊಂದು ಪೇಷನ್ಸ್ ಇರ್ತೀರಾ ನೀವು, ಎಷ್ಟೋ ಇದಾದ್ರೂ ಇಷ್ಟು ಪೇಷನ್ಸ್ ಇದ್ದ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಸೊ ಇಟ್ಸ್ ಅ ಲರ್ನಿಂಗ್ ಆ್ಯಕ್ಚುಲಿ. ನನ್ನ ಕರಿಯರ್ ನನಗೆ ಇವಾಗ ಶುರು ಮಾಡ್ತಾ ಇದ್ದೀನಿ ಒಬ್ಬ ನಟನಾಗಿ. ಸೊ ಇದು ಒಂದು ಅಪಾರ್ಚುನಿಟಿ ನನಗೆ ನನ್ನ ಬಾಗ್ಲದವರೆಗೂ ಬಂತು ಆ್ಯಂಡ್ ತುಂಬ ಅಪ್ಕೊಂಡು ಮುದ್ದಾಡ್ತಿದೆ ಅಂಥ ಪ್ರಾಜೆಕ್ಟ್ ಇದು. ಸೊ ಅಷ್ಟು ಖುಷಿಯಿಂದ ಬರ್ತೀನಿ. ಪ್ರತಿದಿನವೂ ನಾನು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಐ ಆಮ್ ವೆರಿ ಗ್ಲ್ಯಾಡ್. ಬಿಕಾಸ್ ಎಲ್ಲರೂ ಆಯಿತು, ನಾನು ಆ್ಯಕ್ಚುಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರಾಜೇಂದ್ರ ಕಾರಂತ್ ಸರ್ ಆಗಿರ್ಬೋದು, ರಾಮಕೃಷ್ಣ ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ಎವ್ರಿ ಟೆಕ್ನಿಷಿಯನ್ ಈಸ್ ವರ್ಕಿಂಗ್ ಸೊ ಹಾರ್ಡ್ ಟು ಗಿವ್ ಅವರ್ ಬೆಸ್ಟ್. ಸೊ ಈ ಥರ ಒಂದು ವಾತಾವರಣದಲ್ಲಿ ನಾನು ಒಬ್ಬ ನಟನಿಗೆ ಪಳಗಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಸೊ ಐ ಆಮ್ ಗ್ಲ್ಯಾಡ್, ಐ ಆಮ್ ಪ್ರೌಡ್, ಐ ಆಮ್ ಹ್ಯಾಪಿ, ಎವ್ರಿಥಿಂಗ್ ಮಿಕ್ಸ್ ಆಫ್ ಇಮೋಷನ್ಸ್. ಥ್ಯಾಂಕ್ ಯು ವೆರಿ ಮಚ್.